ಸರ್ ರ್ಯಾಪಿಡ್ ಕ್ವಶನ್ ಕೇಳ್ತೀನಿ ಸರ್. ನಾನು ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರಿಗೆ ನಿಮ್ ಒಂದ್ ವರ್ಡ್ ಅಲ್ಲಿ ಆನ್ಸರ್ ಹೇಳಿ ಸರ್. ಸಿದ್ದರಾಮಯ್ಯ ಅವರು ಅತ್ಯಂತ ದಕ್ಷ ಪ್ರಾಮಾಣಿಕ ಮುಖ್ಯಮಂತ್ರಿ, ನೇರ ನಡೆನುಡಿ ಇರ್ತಕ್ಕಂತ ಒಬ್ಬ ಹಿಂದುಳಿದ ವರ್ಗದ ನಾಯಕ. ಡಿ ಕೆ ಶಿವಕುಮಾರ್ ಬಹಳ ಅಗ್ರೆಸಿವ್ ನಾಯಕ. ಯಾವ ಕೆಲಸ ಹೇಳ್ತಾರೆ, ಯಾವ ಮಾತಾಡ್ತಾರೆ ಅದನ್ನ 100% ಇಂಪ್ಲಿಮೆಂಟ್ ಮಾಡ್ತಕ್ಕಂತ ನಾಯಕ. ಯಡಿಯೂರಪ್ಪ ಅವರು ಯಡಿಯೂರಪ್ಪನವರು ಒಂದ್ಸಾರಿ ಏನ್ ಪ್ರಾಮಿಸ್ ಮಾಡಿದ್ರೆ ಅದು 100% ಇಂಪ್ಲಿಮೆಂಟ್ ಮಾಡ್ತಕ್ಕಂತ ಅಪರೂಪದ ರೈತ ನಾಯಕ. ಸರ್ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು. ದೇವೇಗೌಡರು ಅಷ್ಟೇ ರೈತ ಪರ ಹೋರಾಟ ಮಾಡ್ತಕ್ಕಂಥವ್ರು, ನೀರಾವರಿ ಹೋರಾಟ ಮಾಡ್ತಕ್ಕಂಥವ್ರು, ಥರ್ಡ್ ಸ್ಟೇಟ್ ನೀರಾವರಿದು ಅಣೆಕಟ್ಟುಗಳು ಇವೆಲ್ಲ ಹೋರಾಟ ಮಾಡ್ತಕ್ಕಂಥ, ಡೆಲ್ಲಿಲಿ ಮತ್ತೆ ಕೇಂದ್ರದಲ್ಲಿ ಇಲ್ಲಿ ಎಲ್ಲ ಹೋರಾಟ ಮಾಡ್ತಕ್ಕಂಥ ಒಂದು ಅಪರೂಪದ ರೈತ ನಾಯಕ. ಸರ್ ಯತ್ನಾಳು ಸುಮ್ಮನೆ ಪ್ರೆಸ್ ಸಿಕ್ಕಿದಾಗ ಕಾಂಟ್ರವರ್ಸಿ ಮಾಡ್ತಕ್ಕಂಥದ್ದು ಯಾವುದೂನು ಯೂಶುವಲ್ ಆಗಿ ಮಾಡ್ತಕ್ಕಂಥದ್ದಿಲ್ಲ. ಪ್ರೆಸ್ನವ್ರು ಸಿಕ್ಕಿದ್ರೆ ಅದೇ ಪಬ್ಲಿಕ್ ಸ್ಪೀಚ್ ಸಿಕ್ಕಿದ್ರೆ ಕಾಂಟ್ರವರ್ಸಿ ಮಾಡ್ತಕ್ಕಂಥದ್ದೇ ಅವರ ಗುಣ. ಒಳ್ಳೇದಂತೂ ಯಾವುದೂ ಇಲ್ಲ. ಕುಮಾರಸ್ವಾಮಿ ಅವರು ಅಷ್ಟೇನೆ. ದೇವೇಗೌಡರದು 1% ಕುಮಾರಸ್ವಾಮಿಯವರಲ್ಲಿ ಇಲ್ಲ. ಸುಮ್ಮನೆ ಓನ್ಲಿ ಬ್ರದರ್ 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 ಅಷ್ಟೇ. ಯಾವ ಡೆವಲಪ್ಮೆಂಟ್ ವರ್ಕು ಇಲ್ಲ, ಏನಿಲ್ಲ. ಆಯಾ ಟೈಮ್ ಬಂದಂತ ಸಮಯದಲ್ಲಿ ಏನ್ ಮಾತಾಡ್ಬೇಕು, ಏನು ಮರಳು ಮಾಡ್ಬೇಕು ಜನರಿಗೆ ಅಷ್ಟೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ಕಷ್ಟಪಟ್ಟು ಮೇಲ್ ಬಂದಿದ್ದಾಳೆ. ಒಂದು ಕನ್ಸ್ಯೂಮರ್ ಫೆಡರೇಷನ್ ಅಲ್ಲಿ ನಿರ್ದೇಶಕರಾಗಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದಂತವ್ರು. ಈಗ 2,000 ರೂಪಾಯಿ ಏನೋ ಕೊಡಕ್ಕೆ ಮಾಡ್ತಿದಾರಲ್ಲ ಹೆಣ್ಮಕ್ಳಿಗೆ, ಅದನ್ನೆಲ್ಲ ವ್ಯವಸ್ಥಿತವಾಗಿ ಅವರಿಗೆ ತಲುಪಿಸ್ತಕ್ಕಂಥದ್ದನ್ನ ಮುಂಚೂಣಿಯಲ್ಲಿ ನಿಂತು ಒಂದು ಒಳ್ಳೆ ಈ ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಖಾದರ್ ಆರೋಗ್ಯ ಸಚಿವರಾಗಿ ಒಳ್ಳೆ ಕೆಲಸ ಕೂಡ ಮಾಡಿದ್ದಾರೆ. HOD ಕೆಲಸ ಮಾಡ್ತಾರೆ. ಈಗ ಸಮರ್ಥವಾಗಿ ಅಸೆಂಬ್ಲಿನ ನಡ್ಸ್ಕೊಂಡು ಹೊರ್ತಿದ್ದಾರೆ. ಬಹಳ ಎಕ್ಸ್ಪೀರಿಯನ್ಸ್ ಇದೆ. ಥ್ರೂಔಟ್ ವರ್ಲ್ಡ್ ಎಲ್ಲ ಕೂಡ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ. ಬಹಳ ಸ್ಟ್ರಿಕ್ಟ್ ಆಗಿ 10 ಗಂಟೆಯಲ್ಲಿ, 11 ಗಂಟೆಯಲ್ಲಿ, 12 ಗಂಟೆಯಲ್ಲಿ ಎಲ್ಲ ಸಬ್ಜೆಕ್ಟ್ ನ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ UT ಖಾದರ್ ಮೊದಲನೇ ಸ್ಪೀಕರ್ ಅಂತ ಹೇಳ್ಬೋದು. ವಿಜೇಂದ್ರ ಅವರು ಅಷ್ಟೇನೆ ಕೂಡ ಬೈ ಎಲೆಕ್ಷನ್ ಅಲ್ಲಿ ಎಲ್ಲ ನಿಂತ್ಕೊಂಡು ಮಂಡ್ಯ ಇರ್ಬೋದು, ಸಿರಾ ಇರ್ಬೋದು 100% ಗೆಲುವು ತಂದಂತವ್ರು. ಆಮೇಲೆ ಪಕ್ಷಕ್ಕೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪನವರು ಟ್ರೈನಿಂಗ್ ತೆಗೆದುಕೊಂಡಿದ್ದಾರೆ. ಈಗ ರಾಜ್ಯಾಧ್ಯಕ್ಷರಾಗಿ ಥ್ರೂಔಟ್ ಸ್ಟೇಟ್ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಿದ್ದಾರೆ. ಒಬ್ಬ ಉದ್ಯೋನ್ಮುಖ ಯುವ ನಾಯಕ. ಬಸವರಾಜ ರೆಡ್ಡಿ ಅವರು 7 ಟರ್ಮು 8 ಟರ್ಮು ಒಂದೇ ಕ್ಷೇತ್ರದಲ್ಲಿ ಗೆದ್ಕೊಂಡು ಬರ್ತಿದ್ದಾರೆ ಅಂತಂದ್ರೆ ಅವರ ಸಾಮರ್ಥ್ಯ, ಅವರ ಕಮಿಟ್ಮೆಂಟ್, ಅವರ ಬದ್ಧತೆ. ಆಮೇಲೆ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಲಿ ಗ್ರಾಜ್ಯುಯೇಟ್ ಅಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿ ಸುಮಾರು ವರ್ಷ 40 ವರ್ಷಗಳ ಕಾಲ ರಾಜಕೀಯದಲ್ಲಿ ಅಧಿಕಾರದಲ್ಲಿ ಇದ್ದಂತ ಏಕೈಕ ನಾಯಕ. ಪ್ರತಾಪ್ ಸಿಂಹ ಪೇಪರ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅವರು ಹೆಂಗೋ ರಾಜಕಾರಣಕ್ಕೆ ಬಂದ್ರು. 2 ಟರ್ಮ್ ಲೋಕಸಭಾ ಸದಸ್ಯರಾಗಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಏನು ಆಯ್ತು, 3ನೇ ಟರ್ಮ್ಗೆ ಅವರು ಅವಕಾಶ ಕೊಡ್ಲಿಲ್ಲ. ನಮ್ಮ ಜಮೀರು ಒಳ್ಳೆ ಕೆಲಸಗಾರ. ಅನೇಕ ಸರಿ ಚಾಮರಾಜಪೇಟೆಯಲ್ಲಿ ಮೈನಾರಿಟಿ ಇಲ್ಲದ್ರೂ ಜನರಲ್ಲಿ ಗೆದ್ದು ಬರ್ತಕ್ಕಂಥವ್ರು. ಆಮೇಲೆ ಜನಸಾಮಾನ್ಯರಲ್ಲಿ ಜಾತಿ ಇಲ್ಲ ಅವ್ರ ಹತ್ರ, ಎಲ್ಲರ ಹತ್ರ ಒಡನಾಟ ಇಟ್ಕೊಂಡಿರೋರು. ಈಗ 1 ಲಕ್ಷ ಮನೆ ಬಡವರಿಗೆ ಕೊಡ್ತಕ್ಕಂಥದ್ರಲ್ಲಿ ಬಹಳ ಮಿಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಜನರ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಯಾವ್ದಾದ್ರು ಮಂತ್ರಿ ಇದ್ರೆ ಅದು ಜಮೀರ್. ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ನನ್ಗೇನು ಅಷ್ಟ ಇಷ್ಟಿಲ್ಲ. ಬಟ್ ಮಂಡ್ಯದಲ್ಲಿ ಗೌರ್ಮೆಂಟ್ ಇತ್ತು, ಅವರೇ ಮುಖ್ಯಮಂತ್ರಿ ಇದ್ರು, ಅಲ್ಲಿ ತಂದು ನಿಲ್ಸಿದ್ರು. ಮಧ್ಯದಲ್ಲಿ ಕುಮಾರಸ್ವಾಮಿ ಕೂಗಿದ್ರು, ನಿಖಿಲ್ ಎಲ್ಲಿದೀಯಪ್ಪ ಅಂತ. ಮಧ್ಯದಲ್ಲಿ ರೈತರ ಮಧ್ಯದಲ್ಲಿ ಇದ್ದೀನಿ ಅಂತ ಅಂದ. ಏನೇ ಡ್ರಾಮಾ ಸೀನ್ಸ್ ಅದು ಪಿಕ್ಚರ್ ಅಲ್ಲೇ ಬೇರೆ, ರಾಜಕೀಯದಲ್ಲೇ ಬೇರೆ. ರಾಜಕೀಯ ಫಿಲಮ್ದು ಡೈಲಾಗ್ ನ ರಾಜಕೀಯದಲ್ಲಿ ತರಕ್ಕೆ ಆಗೋದಿಲ್ಲ. ಎರಡನೇದು ಅವರು ರಾಮನಗರ ಅವ್ರದೇ ಕ್ಷೇತ್ರ. ಅಷ್ಟು ವರ್ಷದಿಂದ ಅವ್ರು ಗೆಲ್ತಿದ್ರು, ಅವ್ರ ಹೆಂಡತಿ ಗೆಲ್ತಿದ್ರು, ಅಲ್ಲಿ ನಿಲ್ಸಿದ್ರು. ಅವ್ರ ಕ್ಷೇತ್ರದಲ್ಲೇ ಸೋಲ್ಸಿದ್ರು. ಕೇಂದ್ರದ ಮಂತ್ರಿಯಾಗಿ ಚನ್ನಪಂಡಕ್ ನಿಲ್ಸಿದ್ರು.
ಕೇಂದ್ರದ ಪವರ್ಫುಲ್ ಮಂತ್ರಿಯಾಗಿ 3ನೇ ಸಾರು ಅವ್ರದೇ ಕ್ಷೇತ್ರ ಚನ್ನಪಟ್ಟಣ, ಅವರು ಗೆಲ್ಸಕ್ ಆಗ್ಲಿಲ್ಲ. ಹೀಗೆ 3 ಸಾರಿ ಕಂಟಿನ್ಯೂಷನ್ಗೆ ಸೋತವ್ರೆ. ಈಗ ರಾಜ್ಯಾದ್ಯಂತ ಲೀಡರ್ ಮಾಡಕ್ಕೆ ಹೊರಟಿದ್ದಾರೆ. ರಾಜ್ಯಕ್ಕೆ ಏನ್ ಮೆಸೇಜ್ ಕೊಡ್ತಾರೆ? ಅವರೇ ಚುನಾವಣೆಯಲ್ಲಿ ಗೆಲ್ಲಕ್ ಆಗದೆ ಇರ್ತಕ್ಕಂತ ಅವರು ಬೇರೆಯವ್ರನ್ನ ಏನ್ ಗೆಲ್ಲಿಸ್ತಾರೆ? ನಿಮ್ಗೆ ಜವರಾಯಗೌಡರು ಜವರೇಗೌಡನು ಒಬ್ಬ ಕಾಂಟ್ರಾಕ್ಟ್ರು, ಅವ್ರಿಗೆ ರಾಜಕೀಯ ಏನೋ ಒಂದು ಆಸೆ ಹುಟ್ಟಿಸಿ ಬಂದಿದ್ದಾರೆ. ಅವ್ರ ಹೆಂಡತಿನೂ ಕೂಡ ಒಂದ್ಸಾರಿ ಕಾರ್ಪೊರೇಟರ್ ಮಾಡಿದ್ರು. ಅವರು ನನ್ನ ವಿರುದ್ಧ ಏನೋ MLA ಆಗ್ಬೇಕು ಅಂತಕ್ಕಂಥದ್ದು 1 ಸಾರಿ ಟ್ರೈ ಮಾಡಿದ್ರು, 2 ಸಾರಿ ಟ್ರೈ ಮಾಡಿದ್ರು, 3 ಸಾರಿ ಟ್ರೈ ಮಾಡಿದ್ರು, 4 ಸಾರಿ ಟ್ರೈ ಮಾಡಿದ್ರು. 4 ಸಾರಿನು ನಿಂತು ನನ್ನ ವಿರುದ್ಧ ಸೋಲ್ತಾನೆ ಇದ್ದಾರೆ. ಆದ್ರೆ 4 ಸಾರಿ ಸೋತ್ರಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು MLC ಮಾಡಿದ್ದಾರೆ. ನಮಗೆ ರಾಜಕೀಯ ಆಸೆ ತೀರ್ತದೆ ಅಂತಕ್ಕಂಥದ್ದು ಕುಮಾರಸ್ವಾಮಿ ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಶೋಭಾ ಮೇಡಮ್ನವರು MP ಆಗಿ MLA ಆಗಿ ಯಶವಂತಪುರ ಕ್ಷೇತ್ರದಲ್ಲಿ ನಾನು ಕೂಡ ವಿರುದ್ಧ ಸೋತಿದ್ದೆ. RDPR ಮಿನಿಸ್ಟರ್ ಆಗಿ ಯಡಿಯೂರಪ್ಪ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಕೂಡ ಮಾಡಿದ್ರು. ಅದಾದ್ಮೇಲೆ ಯಡಿಯೂರಪ್ಪನವ್ರ ಜೊತೆಲಿ ಬೇರೆ ಪಕ್ಷ ಕೂಡ ಕಟ್ಟಿದ್ರು. ರಾಜಾಜಿನಗರ ನಿಂತು ಸೋತ್ರು, ಮತ್ತೆ BJPಗೆ ಬಂದ್ರು. ಉಡುಪಿಲಿ ನಿಂತರು. ಉಡುಪಿಲಿ ಜನ ಗಲಾಟೆ ಮಾಡಾದ್ಮೇಲೆ ಬೆಂಗಳೂರು ನಾರ್ತ್ಗೆ ಬಂದವ್ರೆ. MP ಆಗವ್ರೆ, ಕೇಂದ್ರ ಸಚಿವೆ ಆಗವ್ರೆ, ಅಷ್ಟೇ. ಕೊನೆಯದಾಗಿ ತೇಜಸ್ವಿ ಸೂರ್ಯ ಅವರು ತೇಜಸ್ವಿ ಸೂರ್ಯ 2ನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿದ್ದಾರೆ. ಜೊತೆಗೆ ಆಲ್ ಇಂಡಿಯಾ ಯುವ ಮೋರ್ಚಾ ಅಧ್ಯಕ್ಷರಾಗಿ ಆಲ್ರೌಂಡರ್ ಇಂಡಿಯಾ ಕೆಲಸ ಮಾಡ್ತಕ್ಕಂಥದ್ದು. ಇನ್ನು ಯುವಕ, ಚೆನ್ನಾಗಿ ಮಾತನಾಡ್ತಾನೆ, ಭಾಷೆ ಇದೆ, ಎಲ್ಲ ಇದೆ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ. 2ನೇ ಸಾರಿ ಕೂಡ ಗೆದ್ದಿದ್ದಾರೆ. ಅನಂತಕುಮಾರ್ ಹೆಂಡತಿಗೆ ತಪ್ಪಿಸಿ ಅವನಿಗೆ ಸೀಟ್ನ ಕೊಟ್ಟಿದ್ದಾರೆ. ಇಷ್ಟೊತ್ತರೆಗೂ ನಮ್ಮ ಜೊತೆ ತಮ್ಮ ರಾಜಕೀಯ ಜೀವನ ಆಗಿರ್ಬೋದು, ತಮ್ಮ ಬಾಲ್ಯದ ಜೀವನಗಳಾಗಿರ್ಬೋದು, ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ ಸರ್ ಸಂಪರ್ಕ ಟಿವಿ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀರಿ. ಹಾಂ ಸರ್. ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಪರಿಚಯಿಸಿ ಹಾಂ ಸರ್. ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡಿ. ನಿಮ್ಗೂ ಒಳ್ಳೇದಲ್ಲಿ, ಸಂಪರ್ಕ ಟಿವಿಗೂ ಒಳ್ಳೇದಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಥ್ಯಾಂಕ್ ಯು. ಮಚ್. ಹಾಂ ಸರ್.